ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಸೆಕೆಂಡ್ PUC ಎಕ್ಸಾಮ್ 2 ಏನಾನ ಅಪ್ಡೇಟ್ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಮೊದಲನೇದಾಗಿ ಎಕ್ಸಾಮ್ 2 ಅವಾಗಲೇ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಗೊತ್ತಿದೆ, 31ನೇ ತಾರೀಕಿನೇ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಇವಾಗ 3ನೇ ಪೇಪರ್ ಬರೀತಿದ್ದಾರೆ ವಿದ್ಯಾರ್ಥಿಗಳು. ಸೊ ತುಂಬ ಜನಕ್ಕೆ ಇನ್ನೂ ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಗೊತ್ತಿಲ್ಲ. ಸೊ ಯಾವ ರೀತಿ ಓದ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಗಿನ್ನ 3 ಸಬ್ಜೆಕ್ಟ್ ಈ ಥರ ಏನೋ ಹೋಗಿತ್ತು ಅಂತ ಹೇಳೋದಾದ್ರೆ ನಮ್ಮಲ್ಲಿ ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಸಿಗುತ್ತೆ. ಜಸ್ಟ್ 50 ರೂಪಾಯಿಗೆ ಮಾತ್ರ. ನಿಮಗೆ ಬೇಕು ಅಂತ ಹೇಳೋದಾದ್ರೆ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪ್ರತಿಯೊಬ್ಬರನ್ನು ಕೂಡ ಬಂದು ಮೆಸೇಜ್ ಮಾಡಿ. ಏನಕ್ಕಪ್ಪ ಅಂದರೆ ತುಂಬ ಯೂಸ್ ಆಗುತ್ತೆ ಒಂದು ಸ್ಕೋರಿಂಗ್ ಪ್ಯಾಕೇಜು. ನೀವು ಒಂದೇ ಟರ್ಮ್ನಲ್ಲಿ ಪಾಸ್ ಆಗ್ಬೋದು. ಸೊ ಸೈನ್ಸು, ಕಾಮರ್ಸು, ಆರ್ಟ್ಸು, ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ ಎಲ್ಲನೂ ಕೂಡ ಅವೈಲಬಿಲಿಟಿ ಆಗಿದೆ. ಪ್ರತಿಯೊಬ್ಬರು ಕೂಡ ಬಂದು ಮೆಸೇಜ್ ಮಾಡಿ. ತುಂಬ ಯೂಸ್ ಆಗುತ್ತೆ. ಈ ಒಂದು ಸ್ಕೋರಿಂಗ್ ಪ್ಯಾಕೇಜ್ ನೀವು ಇಟ್ಕೊಂಡು ಓದಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕೂಡ ಪಾಸ್ ಆಗ್ತಾರೆ. ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕಂದರೆ ಲಾಸ್ಟ್ ಇಯರ್ ಎಲ್ಲರೂ ಕೂಡ ತಗೊಂಡಿದ್ರು. ಆಲ್ಮೋಸ್ಟ್ 700-800 PDF ನಾವು ಎಲ್ಲರಿಗೂ ಕೂಡ ಕೊಟ್ಟಿದ್ವಿ. ಎಲ್ಲರೂ ಕೂಡ ಹೇಳಿದ್ದಾರೆ ಎಲ್ಲ ಪಾಸ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿನೇ ಪ್ರತಿಯೊಬ್ಬರು ಕೂಡ ಸ್ಕೋರಿಂಗ್ ಪ್ಯಾಕೇಜ್ನ ತಗೊಳ್ಳಿ. ಸೊ ಮೊದಲನೇದಾಗಿ ಇನ್ನೇನು ಎಕ್ಸಾಮ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿತ್ತು. ಇನ್ನೊಂದು 5-6 ದಿನ ಅಷ್ಟೇ ಎಕ್ಸಾಮ್ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಅದಾದಮೇಲೆ ನಿಮ್ಮ ಒಂದು KCET ಒಂದು ರಿಸಲ್ಟನ್ನು ಕೂಡ ಅನೌನ್ಸ್ಮೆಂಟ್ ಆಗಿಬಿಡುತ್ತೆ. ಸೊ ಒಂದು ವೇಳೆ ನೀವೇನ ನಾರ್ಮಲ್ ಆಗಿ ಬರ್ತಿದ್ದೀರಾ ಎಕ್ಸಾಮು ಅಂತ ಹೇಳಿದ್ರೆ ವ್ಯಾಲ್ಯೂಯೇಷನ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ದಾರೆ. ವ್ಯಾಲ್ಯೂಯೇಷನ್ ಅನ್ನುವಂಥದ್ದು ನಾರ್ಮಲ್ ಆಗಿ ಫಸ್ಟ್ ಎಕ್ಸಾಮ್ ಹೆಂಗೆ ನಡೀತೋ ಅದೇ ಥರನೇ ಇರುತ್ತೆ. ನಾನು ಹೇಳುವಂಥದ್ದು ಏನಪ್ಪ ಅಂದರೆ ಒಂದು ಎಕ್ಸಾಮ್ ಟಿಪ್ ಕೊಡುವಂಥದ್ದು. ಸೊ ಇವಾಗ ಏನು ಮಧು ಬಂಗಾರಪ್ಪನವರು ಯಾರನ್ನೂ ಕೂಡ ಫೇಲ್ ಮಾಡಲ್ಲ, ವಿದ್ಯಾರ್ಥಿಗಳನ್ನ ಚೆನ್ನಾಗಿ ಬರ್ತಿದ್ರೆ ಪಾಸ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಇದೊಂದು ಗುಡ್ ನ್ಯೂಸ್ ನಿಮಗೆ. ಸೊ ಅದೇ ತರನೇ ನಾನು ಹೇಳುವಂಥದ್ದು ಏನಪ್ಪಾ ಅಂದ್ರೆ ಖಾಲಿ ಬಿಡಕ್ಕೆ ಹೋಗ್ಬೇಡಿ. ಪೇಪರ್ನ ಯಾವುದೇ ಕಾರಣಕ್ಕೂ ಖಾಲಿ ಬಿಡಕ್ಕೆ ಹೋಗ್ಬೇಡಿ. ತುಂಬಿಸಿ, ಏನು ಬೇಕಾದ್ರೂ ತುಂಬಿಸಿ, ಒಟ್ನಲ್ಲಿ ಖಾಲಿ ಮಾತ್ರ ಬಿಡಕ್ಕೆ ಹೋಗ್ಬೇಡಿ. ಪ್ರತಿಯೊಬ್ಬರಿಗೂ ಕೂಡ ನಾನು ಇದನ್ನೇ ಹೇಳೋದು. ಖಾಲಿ ಬಿಟ್ಟಿದ್ದೀರಾ ಅಂತ ಹೇಳೋದಾದ್ರೆ ನೆಕ್ಸ್ಟ್ ನೀವು ವ್ಯಾಲ್ಯೂಯೇಷನ್ಗೆ ಕೊಡೋಕ್ಕೆ ಆಗಲ್ಲ. ಏನಕ್ಕಪ್ಪ ಅಂದರೆ ಮಾರ್ಕ್ಸ್ ಕೊಡೋಕ್ಕೆ ಆಗಲ್ಲ ನಿಮ್ಗೆ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ. ಸೊ ಹಂಗಾಗಿನೇ ಖಾಲಿ ಬಿಡಕ್ಕೆ ಹೋಗ್ಬೇಡಿ, ಚೆನ್ನಾಗಿ ಬರೀರಿ. ಇನ್ನೂ ಎಕ್ಸಾಮ್ ಇದೆ. ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಪಾಸಿಂಗ್ ಪ್ಯಾಕೇಜ್ ತಗೊಂಡು ಚೆನ್ನಾಗಿ ಬರೀರಿ. ಓಕೆನಾ? ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.